ವೇದವಾಕ್ಯವನ್ನೆಲ್ಲ ಮೋರದಿನ್ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಳಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ತೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶೂರ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಡರು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिने आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्तत तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಪ್ರಥಮ ಸಂಧಿಯ 6ನೇ ಸೂತ್ರದ 9ನೇ 11ನೇ ನುಡಿ ನಿನ್ನೆ ಮಂಗಲಗೊಂಡಿದ್ದು, ಇದರ ತಾತ್ಪರ್ಯವೇ ಅನಂತ ರೀತಿ ಶಿಷ್ಯನಿಗೆ ಸದ್ಗುರುಗಳು ಯಾವ ಒಂದು ನಿಮಿಷದ ಸ್ವಪ್ನದ ಪ್ರಪಂಚವು 100 ವರ್ಷ ತೋರಿದಂತೆ, ನಿಮಿಷದ ಪ್ರಪಂಚವೇ 100 ವರ್ಷ ಆದರೆ ಅನಿಮಿಷನಾದಂಥ ಬ್ರಹ್ಮನಿಂದ ತೋರುವ ಪ್ರಪಂಚ ಬಹುಕಾಲದವರೆಗೆ ಇರುವುದು ಇರಬಾರದು ಅಂತ ನೇಮ ಏನು ಇಲ್ಲ ಅಂತ ನಿನ್ನೆ ದಿನ ಹೇಳಿದರು. ಮುಂದೆ ಇಲ್ಲಿ ಕೂಡ ಅನೇಕ ರೀತಿಯಿಂದ ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ,
ಪಾರಮಾರ್ಥಿಕ ಸತ್ತ ಅನ್ನುವಂಥ ಇವು ಮೂರು ಸತ್ಯದಂತೆ ತೋರ್ತವೆ. ಆದರೆ ಪಾರಮಾರ್ಥಿಕ ಸತ್ಯ ಒಂದನ್ನು ಬಿಟ್ಟರೆ ಇನ್ನುಳಿದ ಎರಡು ವ್ಯಾವಹಾರಿಕ ಸತ್ವವು ಅದು ಪ್ರತೀತಿಯಾಗದೆ ನಾಶವಾಗುವುದು. ಪಾರಮಾರ್ಥಿಕ ಏನು ಸತ್ವದ ಸದಾಕಾಲ ಇರುವುದು ಅಂತ ಹೇಳಿ ಕಾರಣ ಸತ್ವತ್ರಯಂ ವದನ ವಾದೀಪಷ್ಟೋ ಅತ್ರಾಧೂನಮಯ ಸತ್ಯಂ ದ್ವೈತಂ ಅಸತ್ಯಂ ವಾ ನಾ ಅಸತ್ಯೇ ತ್ರಿವಿಧಂ ಕುತಃ ಅಂತ ಒಂದು ವಾಕ್ಯವನ್ನು ಹೇಳ್ತಾರೆ. ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಷಿಕ ಸತ್ವಗಳೇನು ಮೂರು, ಅಲ್ಲಿ ದ್ವೈತವು ಸತ್ಯ ಉಂಟು ಅಸತ್ಯ ಉಂಟು ಅಂತ ವಿಚಾರ ಮಾಡಿದಾಗ ದ್ವೈತ ಸತ್ಯನೂ ಅಲ್ಲ, ಅದು ಅಸತ್ಯನೂ ಅಲ್ಲ, ಸತ್ ಅಸತ್ಯನೂ ಅಲ್ಲ. ಇವು ಮೂರಕ್ಕೆ ಲಕ್ಷಣ ಬೇರೆಯಾಗಿ ಮೂರು ಸತ್ತು ಎಲ್ಲಿ ಇರಬಹು ಹೇಳು ಅಂದಾಗ ಗುರುಗಳು ಪಾರಮಾರ್ಥಿಕ ಸತ್ಯವನ್ನು ಆಶ್ರಯಿಸಿನೇ ದ್ವೈತ, ಸತ್ಯವನ್ನು ಆಶ್ರಯಿಸೇ ದ್ವೈತ ಇರಬೇಕು. ಹಗ್ಗವನ್ನು ಆಶ್ರಯಿಸೇ ಹಾವಾದಿಲ್ಲ. ದ್ವೈತ ಎಲ್ಲಿ ಉಂಟು? ದ್ವೈತ ಆದೇನು? ಹಗ್ಗದ ಆಶ್ರಯದಲ್ಲೇ ಹಾವಾಗಿ ಎರಡಾಯ್ತು. ಅದರಂತೆ ಇಲ್ಲಿ ಅಜ್ಞಾತ ಅಥವಾ ಅನಿರ್ವಚನೀಯವನ್ನು ಆಶ್ರಯಿಸಿ ಆಗಿರ್ಬೋದು. ಅಂದರೆ ಇಲ್ಲಿ ಯಾವಾಗಲೂ ಬ್ರಹ್ಮ ಇರುವಂಥ ಒಂದರಲ್ಲಿ ಆಶ್ರಯಿಸಿ ಹಾವು ತೋರಿದಂತೆ ನಮ್ಮನ್ನು ಆಶ್ರಯ ಮಾಡಿಕೊಂಡು, ನಮ್ಮ ಅಂದರೆ ನಮ್ಮ ಸ್ವರೂಪವನ್ನು ಆಶ್ರಯ ಮಾಡಿಕೊಂಡು ಈ ಮಿಥ್ಯವಾದ ದೇಹ ತೋರುತ್ತದೆ ಅಂತ ಹೇಳ್ತಾ, ಯಾವಾಗ ದೃಷ್ಟಾಂತವೇ ಇಲ್ಲದ ಮೇಲೆ ಆಕಾಶಾದಿ ಪ್ರಪಂಚಕ್ಕೆ ಅನಿರ್ವಚನೀಯವು ಹೇಗೆ ಸಾಧಿಸಲ್ಪಡುತ್ತದೆ? ರಜ್ಜು ಸರ್ಪಾದಿ ದೃಷ್ಟಾಂತಗಳುಂಟೆಂದು ಹೇಳಿದರೆ ಅವುಗಳಲ್ಲಿ ಯಾವ ಪ್ರಕಾರದ ಸತ್ವ ಉಂಟೋ ಅಂಥ ಸತ್ವವೇ ಆಕಾಶಾದಿ ಪ್ರಪಂಚಕ್ಕೆ ಉಂಟೆಂದು ಹೇಳಬೇಕಾಗುವುದು. ಹಾಗಾಗಿ ದ್ವೈತಕ್ಕೆ ಏನು ಹೇಳಕ್ಕೆ ಬರೋದಿಲ್ಲ. ದ್ವೈತಕ್ಕೇನು ಹೇಳ್ತಾರೆ? ಅದ್ವೈತ ಏನಾದ? ಆಕಾಶ ಒಂದೇ ಅದ. ಆಕಾಶದಲ್ಲಿ ಅನಂತ ಆಕಾರಗಳವ. ಹಾಗೆ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟಂತ ಹೋದಾಗ ಅವನಿಗೆ ತನ್ನ ಮನೆ, ಮಗ ಇನ್ನೂ ಅಸತ್ವ ನಿಶ್ಚಯದಿಂದ ರೋದನ ಪ್ರಸಂಗ ಬರೋದಿಲ್ಲ ಮನೆಯಿಂದ ಹೋಗುವಾಗ. ಯಾಕೆಂದರೆ ಪ್ರಪಂಚ ಮಿಥ್ಯೆ ಎಂಬ ಜ್ಞಾನವಿಲ್ಲದ್ದರಿಂದ ಗೃಹ ಪುತ್ರಾದಿಗಳು ಇಲ್ಲೆಂಬ ನಿಶ್ಚಯವಿಲ್ಲ. ಕಿಂತು ಸ್ವಪ್ನದಂತೆ ಸರ್ವ ವ್ಯವಹಾರವು ಸಂಭವಿಸುತ್ತದೆ. ಜಾಗ್ರಕ್ಕೂ ಸ್ವಪ್ನಕ್ಕೂ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಮನೆಯಿಂದ ಒಬ್ಬ ಮನುಷ್ಯ ಹೋದಾಗ ಇವ್ಯಾರು ಮನೆಯಲ್ಲಿ ಇಲ್ಲ ಅಂತ ನಿಶ್ಚಯ ಆಗಲಿಲ್ಲ, ಅವನಿಗೆ ಆರಂತನೇ ಆಗ್ತದೆ. ಮನೆಯಿಂದ ಹೊರಗೋದಾಗ ಮಗ, ಮೊಮ್ಮಗ, ಸೊಸೆ, ಹೆಂಡತಿ ಎಲ್ಲರೂ ಸತ್ಯ ಅಲ್ಲ, ಸುಳ್ಳಂತಲ್ಲ. ಯಾಕೆ ಸತ್ಯ ಅಂದರೆ ಸ್ವಪ್ನ ಬಿದ್ದಾಗ ಸರ್ವವ್ಯವಹಾರವು ಸತ್ಯ ಕಾಣ್ತದಲ್ಲ. ಸ್ವಪ್ನದಲ್ಲಿ ಅದೇ ಜಾಗೃತದಲ್ಲಿದ್ದಂಥ ಹೆಂಡತಿ, ಜಾಗೃತದಲ್ಲಿದ್ದಂಥ ಮಗ, ಮೊಮ್ಮಕ್ಕಳು, ಬಂಧು ಬಳಗ ಎಲ್ಲರೂ ಕನಸಿನಲ್ಲಿ ಎಚ್ಚರದಲ್ಲಿ ಅವರು ನಿಜ ಏನು, ಸುಳ್ಳಲ್ಲ.
ಅದರಂತೆ ಅಜ್ಞಾನ ಕಾಲದಲ್ಲಿ ತೋರುವ ಜಾಗ್ರ ಪ್ರಪಂಚವು ಕೂಡ ಸ್ವಪ್ನದಂತೆ ಸುಳ್ಳೇ ಆದಂತೆ. ಸುಳ್ಳಲ್ಲ, ಸ್ವಪ್ನದಂತೆ. ಅದು ಸ್ವಲ್ಪ, ಇದು ವರ್ಷಗಟ್ಟಲೆ ತೋರ್ತದೆ. ಕಾಲ ವ್ಯತ್ಯಾಸ ಅಷ್ಟೆ. ಹೀಗೆ ಯಾವುದಾದ್ರೂ ಬಾಧೆ ಆಗದೇನೋ ಅಂದರೆ ಕನಸಿನ ಹೆಂಡರ ಮಕ್ಕಳಿಗೆ ಯಾವ ನಷ್ಟ ಆಗಿಲ್ಲ, ದುಃಖ ಆಗಿಲ್ಲ. ಅದರಂತೆ ಜ್ಞಾನ ಕಾಲದಲ್ಲಿ ಜ್ಞಾನಿಗಳಿಗೆ ಜಾಗೃತ ಪ್ರಪಂಚದಲ್ಲಿ ಏನು ಓದುವು ಏನು ಬಂದು ಅಂದರೂ ಕೂಡ ಅವರ ಆನಂದಕ್ಕೆ ಅಪಾಯ ಮಾಡಂಗಿಲ್ಲ. ತಾವು ಹೆಂಗ ಸುಳ್ಳವ ಇದು ಸುಳ್ಳು ಅದಷ್ಟೇ, ಮತ್ತೇನಿಲ್ಲ. ಇದನ್ನ ನಮ್ಮ ಸ್ವತಃ ಅನುಭವ ಇದ್ದದನ್ನೇ ನಿಶ್ಚಯ ಮಾಡಿಕೊಳ್ಳುವುದೇ ಜ್ಞಾನ. ಮತ್ತೆ ಹೊಸದಾಗಿ ಏನಿಲ್ಲ, ನಮ್ಮ ಅನುಭವಕ್ಕೆ ಬರೋದನ್ನೇ ಮಹಾತ್ಮರು ಹೇಳ್ತಾರೆ. ಸ್ವತಃ ಅನುಭವಕ್ಕೆ ಇದ್ದದ್ದನ್ನೇ ನಾವು ಒಪ್ಪಲಾರದಂಥ ಮಂದಿ ಯಾವ ಪಾರಮಾರ್ಥ ಅನ್ನುವಂಥ ನಿರಾಕಾರ ಪರಬ್ರಹ್ಮನ ವಿಚಾರವನ್ನ ನಂಬಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇದು ನಂಬಿದರೆ ಅದು ನಂಬಿಕೆ ಆಗ್ತದೆ. ಇಷ್ಟೇ ಆದ ಕನಸಿನಂತೆ ಆಯ್ತಪ್ಪ, ಕನಸಿನಲ್ಲಿ ಎಲ್ಲರೂ ಕೂಡಿದ್ವಿ, ಎಲ್ಲವೂ ಮಾಡಿದ್ವಿ, ಎಲ್ಲವೂ ಆಡಿದ್ವಿ, ಎಲ್ಲವೂ ನೋಡಿದ್ವಿ, ಜಾಗ್ರದ ಎಲ್ಲವೂ ಇಲ್ಲ. ಆಯ್ತು, ಇಷ್ಟು ದಿನ ಪ್ರಾರಬ್ಧಾನುಸಾರವಾಗಿ ಹಿಂದಿನ ಜನ್ಮದ ಕರ್ಮದಿಂದ ಒಂದು ಕಡೆ ಕೂಡಿದ್ವಿ, ಆಡಿದ್ವಿ, ನೋಡಿದ್ವಿ, ಮತ್ತೆ ಹೋದ್ವಿ. ಎಷ್ಟು ಸರಳ ಸ್ವಪ್ನದ, ಎಷ್ಟು ಸರಳ ತಿಳ್ಕೊಂಡಿದ್ದ ಎಚ್ಚರಾಗ ಅಜ್ಞಾನ ಕಾಲದಲ್ಲಿ ತಿಳ್ಕೊಂಡದನ್ನ ಜ್ಞಾನ ಕಾಲದಲ್ಲಿ ಅಷ್ಟೇ ಸರಳ ಆಗ್ಬೇಕು ನೋಡ್ರಿ. ಅಷ್ಟೇ ಸರಳ ಆಗ್ಬೇಕು. ಅದು ಆಗಬೇಕಾಗಿತ್ತಂದ್ರೆ ದೃಢ ಜ್ಞಾನ ಆಗ್ಬೇಕಂತ. ದೃಢ ಜ್ಞಾನ, ನಂಬಿಕೆ ಆಗ್ಬೇಕಷ್ಟೇ. ನಂಬುವುದೊಂದೇ ಕೆಲಸ ಇಲ್ಲಿ. ಇದು ತಿಳಿದ ಮೇಲೆ ನಂಬುವುದೇನದ ಅದು ದೊಡ್ಡ ಕೆಲಸ. ಎಲ್ಲ ತಿಳ್ಕೊಂಡ್ವಿ, ನಂಬಿಗಿಲ್ಲ ಅಂದ್ರೆ ಗಂಟಿಲ್ದ ಹೊಲಿಗೆ, ವಿಶ್ವಾಸ ಇಲ್ಲದ ಶಾಸ್ತ್ರ. ನಂಬಿಗಿಲ್ಲದ ಶಾಸ್ತ್ರ ಎಷ್ಟು ವರ್ಷ ಕೇಳಿದ್ರೆ ಏನು ಪ್ರಯೋಜನ ಅಂತಾರೆ ಮಹಾತ್ಮ. ಗಂಟು ಹಾಕಲಾರದ ಹೊಲಿಗೆ ಎಷ್ಟು ದಿನ ಹೊಲಿದ್ರು ಕೂಡ ಏನು ಪ್ರಯೋಜನ ಅದ? ನಿಷ್ಪ್ರಯೋಜನ ಅಲ್ಲ. ಅದಕ್ಕೆ ನಂಬು ಎಲೆಮನವೇ, ಸಾಂಬನ ಒಲಿಸಲು ನಂಬಿಕೆ ಒಂದೇ ಕಾರಣವು. ಕಾರಣ ಅಂದ್ರೆ ಬೀಜ ಅಂತ. ಹಾಗಾಗಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಮತ್ತೆ ಅನೇಕ ವೇದಾಂತ ಗ್ರಂಥಗಳಲ್ಲಿ ಮೊದಲಿನ ಆಚಾರ್ಯರು, ಪೂರ್ವ ಆಚಾರ್ಯರು ಅಂದ್ರೆ ಅವರು ಋಷಿಗಳು, ಸಂತರು. ಆಚಾರ್ಯರಂದ್ರೆ ಅವರು ಉಪನಿಷತ್ತುಗಳೇ ಭಾಷೆಯನ್ನು ಬರೆದವರಿಗೆ ಆಚಾರ್ಯರು. ಅಂಥವರು 3 ಸತ್ಯಗಳನ್ನು ಅಂಗೀಕರಿಸುವರು. ಅವರು ಹಾಗೆ ಅಂಗೀಕರಿಸಿದ್ದು ನಿಮ್ಮ ಹೇಳದ್ದು ವಿರೋಧ ಆಗದಲ್ಲೇನು ಅಂತ ಮತ್ತೆ ಸಂಶಯ. ಅದಕ್ಕೆ ಗುರುಗಳು ಹೇಳ್ತಾರ, ಯಾವ ಸತ್ತಾತ್ರಯ ಮೊದಲು ಹೇಳಿದ ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಷಿಕ ಅವರು ಒಪ್ಪಿದ್ದು ಏನು ವಿರೋಧಿಲ್ಲ. ಮೊದಲವರು ಒಪ್ಪಿದ್ದು. ಯಾಕಂದ್ರೆ ವೇದಾಂತ ಶಾಸ್ತ್ರಗಳೆಲ್ಲ ಒಪ್ಪ್ಯಾರ. ಅವರು ವೇದಾಂತಿಗಳೇ ಒಪ್ಪ್ಯಾರ. ಮತ್ತೆ ನೀವು ಹಿಂಗೆ ಹೇಳ್ತೀರಿ, ಅವರು ನೀವು ಪಾರಮಾರ್ಥಿಕ ಸತ್ತ ಒಂದು ಸತ್ಯ ಅಂತೀರಿ, ಅವರು 3 ಸತ್ಯಗಳು ಸತ್ತ ಅಂತಾರ. ನಿಮ್ಮ ವೇದಾಂತಕ್ಕೂ ಅವರ ವೇದಾಂತಕ್ಕೂ ವಿರೋಧ ಆಗ್ತದಲ್ಲ ಅಂದ್ರೆ ವಿರೋಧನಾಗದಲ್ಲ, ಅವ್ರು ಒಪ್ಪಿದ್ದನು ಸರಿ ಅಂದರು. ಹೆಂಗ ಅಂತ ತಿಳಿಸ್ಬೇಕಲ್ಲ. ಅವರು ಪರಿತ್ಯಾಗ ಮಾಡದಲೇ ಭ್ರಾಂತ ಜನರ ಸಂತೋಷಕ್ಕಾಗಿ ಮಾತ್ರ ಅವರು ಅಂಗೀಕರಿಸುವರು. ಪ್ರಪಂಚಕ್ಕೆ ಪ್ರಾತಿಭಾಷಿಕ ಸತ್ವವಿದ್ದರೂ
ಭ್ರಾಂತಿ ಬುದ್ಧಿ ಸಿದ್ಧವಾದ ಕಿಂಚಿತ್ ಭಿನ್ನ ವೈಷಮ್ಯವನ್ನು ಆಶ್ರಯಿಸಿ ವ್ಯವಹಾರಿಕ ಸತ್ಯ ಅಂತ ಹೇಳಿಲ್ಲ ಅವರು ಅಜ್ಞಾನಿಗಳ ಸಂಶಯವನ್ನು ತೆಗೆದಕ್ಕೋಸ್ಕರವಾಗಿ ಅವನ ಮೊದಲು ಅಂಗೀಕರಿಸಿ ಆಮೇಲೆ ದೂರೀಕರಿಸಿದ್ರು. ಸಣ್ಣ ಹುಡುಗ ಅಳ್ತದ, ನಮಗೆ ಭಾಳ ಪ್ರೇಮ ಆದಂದಾಗ ಅಪ್ಪ ಅಪ್ಪ ಅಂತ ಅತ್ತಗಂತ ಬರ್ತದ. ಅದನ್ನೇನು ಹೊತ್ತುಕೊಂಡು ತಿರುಗಾಡೋದು ಬೇಕಾಗಿಲ್ಲ ಅತ್ತಗ. ಆ ಮಗು ಅಳೋದನ್ನು ನೋಡಿ ಸಮೀಪ ಕರೆದು ಅವನ ತಲೆ ಮೇಲೆ ಕೈ ಆಡಿಸಿ ಭುಜದ ಮೇಲೆ ಕೈ ಇಟ್ಟು ಏನಾಯ್ತು ಅಂತ ಮಾತಾಡಿಸಿ, ನೀವೆಲ್ಲ ಅವರು ನಮ್ಮವರೇ, ನೀನು ನಮ್ಮವರೇ, ಹುಡುಗರು ಜಗಳಾಡಬಾರ್ದು, ಮತ್ತೆ ಅಲ್ಲಿಗೆ ಹೋಗಂತ ನಾನು. ಎಲ್ಲಿ ಜಗಳಾಡಿ ಬಂದನ ಯಾರು ಕೂಡ ಗುದ್ದಾಡನ, ಮತ್ತೆ ಅಲ್ಲೇ ಹೋಗಿ ಆಟ ಆಡಂತ ನಾನು. ಅಲ್ಲಿಂದ ಬೇರೆಪಡಿಸೋ ಪ್ರಯತ್ನ ಮಾಡಂಗಿಲ್ಲ. ಹಾಗೆ ಕೂಡ ಇಲ್ಲಿ ದ್ವೈತ ಭೇದೆ ಪ್ರತಿಜ್ಞಾನಂ ಪ್ರತ್ಯಾಭಿಜ್ಞಾನ ಕಥಮೋದ ದಶನಾಂ ಯುಗಪಥ ಸರ್ಪಭ್ರಮೆ ತದ್ವತ್ತೈವ ಸಹ ಅಂತ ನಸುಗತ್ತಲಲ್ಲಿ ಅದೇ ಹಾವಿಂದ ಹೇಳ್ತಾರ. ನಸುಗತ್ತದಲ್ಲಿ ಒಂದೇ ಹಗ್ಗ, ನಸುಗತ್ತಲು ಬಿಡಬಾರ್ದು. ಪೂರ್ತಿ ಹಗಲಲ್ಲ, ಪೂರ್ತಿ ಕತ್ತಲಲ್ಲ. ಹಗಲಾಗಿತ್ತು ಅಂದರೆ ಇಲ್ಲಿ ಏನು ಬಿದ್ದದ, ಕಟ್ಟಿಗೆ ಅದು, ಕಲ್ಲ ಅದು, ಹಗ್ಗ ಅದು, ಹಾವಾದಂತ ಗೊತ್ತಾಗ್ತದ. ಕತ್ತಲ ಪೂರ್ತಿ ಇತ್ತಂದ್ರೆ ಕಟ್ಟಿಗೆ ಅದು, ಕಲ್ಲ ಅದು, ಹಾವದು ಏನು ಗೊತ್ತಾಗಲ್ಲ. ಇಲ್ಲೇನಾಗ್ಯದ, ನಸುಗತ್ತಲು. ಅಂಥ ಅರ್ಧ ಕತ್ತಲಲ್ಲಿ ಒಂದು ಹಗ್ಗ ಬಿದ್ದಿತ್ತು ಅಂದ್ರೆ ಜನರಿಗೆ ಒಂದೇ ಕಾಲಕ್ಕೆ ಸರ್ಪ ಭ್ರಮವಾಗುವುದು. 10 ಜನ ಹೋಗತ್ತಾರೆ, ಅಲ್ಲಿ ನೋಡಿದಾಗ 10 ಜನಕ್ಕೆ ಸರ್ಪಾಗಿ ಕಾಣ್ತದಿಲ್ಲ. ಅದರಿಂದ ಓಡಿ ಹೋಗೋರು ಒಬ್ಬನು ಓಡಲಿಲ್ಲ, 10 ಮಂದಿ ಓಡಕತ್ತಾರೆ. ನೀನು ನೋಡಿದ ಹಾವನ್ನೇ ನಾನು ನೋಡಿದೆನು, ನಾನು ನೋಡಿದ್ದನ್ನೇ ನೀನು ಕಂಡಿರುವೆ ಎಂದು ತಮ್ಮೊಳಗೆ ಮಾತಾಡುವರು. ನನಗೆ ನೋಡಿನಪ್ಪ, ನಾನು ನೋಡಿದ್ನಿ 10 ಮಂದಿಗೆ 10 ಪ್ರಕಾರ ಕಾಣ್ತದೇನು? ಒಂದೇ ಹಾವು ಏಕಕಾಲದಲ್ಲಿ 10 ಮಂದಿಗೆ ಹಾವಾಗಿ ನೋಡಿವಂತ ಹೇಳಿದಂಗೆ ಹೀಗೆ ತಮ್ಮೊಳಗೆ ಮಾತಾಡುವರು. ಹೀಗೆ ಪ್ರತ್ಯಭಿಜ್ಞಾನವುಳ್ಳವರಾಗಿ ಸಂತೋಷ ಹೊಂದುವರು. ಆದರೆ ತಮ್ಮ ಭ್ರಮದಿಂದ ಸಿದ್ಧವಾದ ಸರ್ಪವು ಅವರವರಿಂದ ಭಿನ್ನವಾಗಿ ಅನುಭವಿಸಲ್ಪಡುತ್ತದೆ. ನಾನಾ ಪ್ರಕಾರ ಪ್ರತ್ಯಭಿಜ್ಞಾನ, ನಿನ್ನೆ ಹೇಳಿನಲ್ಲ, ಮೊದಲಿನ ಜ್ಞಾನ ಯಾವತ್ತೂ ನಾವು ಹಿಂದೆ ನೋಡಿಲ್ಲ ಅಂದರೆ ಇಂದು ಯಾವ ಕಾಲಕ್ಕೂ ಅದರ ಸ್ಮರಣೆ ಆಗಲ್ಲ, ಅದು ನೆನಪಾಗಲ್ಲ. ಇದು ಸೂತ್ರ. ನಾವು ಹಿಂದೆ ಗೃಹಸ್ಥ ಆಶ್ರಮದಲ್ಲಿ ಬಂದದಕ್ಕೆ ಇವತ್ತು ಗೃಹಸ್ಥ ಆಶ್ರಮದ ಧರ್ಮ ಕರ್ಮಗಳು ನಮ್ಗೆ ಗೊತ್ತು. ಸನ್ಯಾಸಿ ಗೊತ್ತಿಲ್ಲ ನಮ್ಗೆ, ಬ್ರಹ್ಮಚಾರ್ಯದ ಅನುಭವ ಇಲ್ಲ. ಯಾಕೆ ಅನುಭವ ಇಲ್ಲ? ಅವು ಹಿಂದೆ ಅದರ ಅನುಭವ ಇಲ್ಲ ನಮಗೆ. ಹಿಂದೆ ಇಲ್ಲದ್ದು ಇವತ್ತು ಯಾವಾಗ ಆಗ್ತದೆ? ಆಗೋದಿಲ್ಲ. ಹಾಗಾಗಿ ಅದು ಒಂದೇ ಸರ್ಪವು ನಮ್ಮೆಲ್ಲರಿಂದ ಅನುಭವಿಸಲ್ಪಡುತ್ತದೆ ಎಂದು ಹೇಳುವ ಪ್ರತ್ಯಭಿಜ್ಞಾನವು ಭ್ರಮರೂಪ ಅವಿವೇಕದಿಂದಾಗಿರುತ್ತದೆ. ಅಲ್ಲಿ ಹಾವು ಎಲ್ಲಿಂದ ಆಯ್ತ್ರಿ ಅಂದರೆ ಅವಿವೇಕದಿಂದ. ಎಷ್ಟು ಮಂದಿಗೆ ಆಗ್ಯದ? ಯಾರು ಆ ದೃಷ್ಟಿ ಇಟ್ಕೊಂಡು ನೋಡ್ಯಾರ? ಅವಿವೇಕದಿಂದ. ಎಷ್ಟು ಜನ ನೋಡ್ತಾರ ಅಷ್ಟು ಜನಕ್ಕೆ ಅದು ಸರ್ಪದೇ ಜ್ಞಾನ ಆಗ್ತದೆ. ಯಾರು ವಿಚಾರದಿಂದ ನೋಡ್ತಾರ ಅವ್ರಿಗೆ ಮಾತ್ರ ಹಗ್ಗದ ಜ್ಞಾನ ಆಗ್ತದೆ.
ಅದ್ರಾಗ ಒಬ್ಬ ಮನುಷ್ಯ ಇದ್ದ 11ನೇದು. ಇವರೆಲ್ಲರೂ ನೋಡ್ತಾ ಓಡೋಗ್ತಿದ್ರು. ಎಲ್ಲರೂ ಓಡೋದು ನೋಡಿ ಹಿಂದೆ ಇದ್ದ ಸ್ವಲ್ಪ, ಯಾಕೆ ಓಡ್ತಾರ ಅಂತ ಇವನಿಗೆ ಆಶ್ಚರ್ಯ ಆಯ್ತು. ಅವರೆಲ್ಲ ಹೇಳಿದ್ರು, ದೂರ ಬಾರೋ ಮರೆ, ಹಾವಾದ. ಅವನು ಹೌದು ನಾದ ಅಂತ ಅವನಂದ 10 ಮಂದಿ ಹಿಂಗೆ ಅಂದ್ರಪ್ಪ. ಆವಾಗ ಈ ವ್ಯಕ್ತಿ ಏನು ಮಾಡಿದ, ಸ್ವಲ್ಪ ವಿಚಾರ ಮಾಡಿ ನೋಡಮ್ಮ, ಎಲ್ಲರೂ ಓಡಿ ಹೋಗ್ತಾರ, ಎಲ್ಲಿಯಾದ್ರೂ ನೋಡಮ್ಮಂತ ಸ್ವಲ್ಪ ವಿಚಾರ ಮಾಡಿದ. ಕೈಯಲ್ಲಿ ಒಂದು ಕಡ್ಡಿ ಪಿಟಗಿ ಇತ್ತು, ಅಥವಾ ಒಂದು ಬೆಳಕಿನ ಸಾಧನ ಬ್ಯಾಟ್ರಿ ಇತ್ತು. ಎಲ್ಲಿ ಹಾವು ಅಲ್ಲಾದ ಅಂತ ಅವ್ರಂತಿದ್ರು. ಅಲ್ಲೇ ಬೆಳಕಾಕಿ ನೋಡಿದ, ಅಲ್ಲಿ ಏನಿತ್ತು, ಹಗ್ಗ ಬಿದ್ದಿತ್ತು. ಹೌದಿಲ್ಲ? ವಿಚಾರ ಮಾಡಿದಾಗ ಇಲ್ಲಂಗಾಯ್ತಿಲ್ಲ. ಅದರಂತೆ ಇಲ್ಲೊಬ್ಬ ವ್ಯಕ್ತಿ ವಿಚಾರ ಮಾಡಿದಾಗ, ಇದರಂತೆ ಜಾಗೃತ ಅವಸ್ಥೆಯಲ್ಲಿ ಪ್ರಪಂಚವನ್ನು ಅನುಭವಿಸಿ ಸುಸುಪ್ತಿಯನ್ನು ಹೊಂದಿ ನಿದ್ರೆಗೆ ಹೋಗಿ ಆಮೇಲೆ ಎದ್ದಂದ್ರೆ ಮತ್ತೆ ಜಾಗೃತಕ್ಕೆ ಬಂದು ಅದೇ ಪ್ರಪಂಚವೆಂದು ಭಿನ್ನವಾದ ಪ್ರಪಂಚವು ಅನುಭವಿಸಲ್ಪಡುತ್ತದೆ. ಪ್ರಪಂಚ ಎರಡಾಗಿ ಅವನಲ್ಲಿ ಒಂದೇ, ಆದರೆ ವ್ಯತ್ಯಾಸ ಏನಾಗ್ಯದ ಅಂದ್ರೆ, ಸುಸುಪ್ತಿಯನ್ನು ಹೊಂದಿ ನಿದ್ದೆಯಲ್ಲಿ ಮಾತ್ರ ಅದು ನಿನಗೆ ಬ್ಯಾರೆ ಅಂತ ಕಂಡದ, ಹೊಸದಾಗಿ ಕಾಣಿತಲ್ಲ. ಈ ಪ್ರಪಂಚ, ಈ ದೇಹ ಇವತ್ತಿಂದ ನಮಗೆ, ಆದರೂ ಹಳೆದಿದ್ರು ಕೂಡ ನಿತ್ಯ ನೋಡು, ಎದ್ದ ತಕ್ಷಣ ಬಹಳ ಮಂದಿ ಕನ್ನಡಿಯನ್ನು ನೋಡ್ಕೊಂತ. ಕನ್ನಡಿ ಹೊಸದಾಗ್ಯದನ ಅದು. ನಿನ್ನೆ ಇದ್ದ ಮುಖ ಇವತ್ತದ, ವರ್ಷದ ಹಿಂದೆ ಇದ್ದದ್ದು ಇವತ್ತದ, ಹುಟ್ಟಾಗಿದ್ದದ್ದೇನದ ಇವತ್ತು ಅದೇ ಅದ. ಆದರೂ ನಮಗೆ ಹೊಸದು ಕಾಣಿಸ್ತದೆ ನೋಡ್ರಿ. ಹಾಗೆ ಅದೇ ಪ್ರಪಂಚ ಅನುಭವಿಸಲ್ಪಡುತ್ತದೆ. ಅದರಿಂದ ಪ್ರತ್ಯಭಿಜ್ಞಾನವು ಅವಿವೇಕದಿಂದಾಗಿದೆ. ನಿತ್ಯ ನಾವು ನೋಡ್ಕೊಳ್ಳೋದು ಯಾಕಂದ್ರೆ ಅವಿವೇಕದಿಂದ ನೋಡ್ತೇವೆ ಅಷ್ಟೆ. ವಿವೇಕದಿಂದ ನೋಡೋದು ಏನದ ಅವಶ್ಯಕತೆ. ಹೀಗೆ ಇಲ್ಲಿ ಅನಂತ ವಿಚಾರಗಳನ್ನು, ಪ್ರಮಾಣಗಳನ್ನು ಕೊಟ್ಟು ಮುಂದೆ ನ ಸಂದೃಶ್ಯೇ ತಿಷ್ಠತೆ ರೂಪಂ ಅಶ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಪರಾಂಚಿಖಾನೆ ರುತೃಣಂ ಸ್ವಯಂಭೋ ತಸ್ಮಾತ್ ಪರಾಜ್ಞ ಪಶ್ಯತಿ ನ ಅಂತರಾತ್ಮನ ಅಂತ ಮತ್ತೊಂದು ಮಾತು ಹೇಳ್ತಾರೆ. ಆತ್ಮನ ರೂಪವು ಸನ್ಮುಖದಲ್ಲಿ ಇರುವುದಿಲ್ಲ. ಯಾವುದಾದರೂ ಈ ಆತ್ಮನನ್ನು ಕಣ್ಣಿನಿಂದ ನೋಡುವುದಿಲ್ಲ. ಆತ್ಮ ಹೇಗಿದೆ, ನ ಸಂದೃಶ್ಯೆ, ಅದು ದೃಶ್ಯವಾಗಿ ಒಂದು ವಸ್ತುವಿನಂತೆ, ಒಂದು ಪದಾರ್ಥದಂತೆ, ಗಿಡ ಮರ ಮನುಷ್ಯ ಹುಲಿ ಚಿತ್ರದಂತೆ ಇಲ್ಲ. ಯಾಕಂದ್ರೆ ಅದು ಸಾಕಾರ ರೂಪ ಅಲ್ಲ, ಸಂದೃಶ್ಯ, ದೃಶ್ಯವಾಗಿ ತೋರುವುದಲ್ಲ. ಆ ರೀತಿ ಅದನ್ನ ಕಣ್ಣಿನಿಂದ ನೋಡೋಕೂ ಬರೋದಿಲ್ಲ, ಕೈಯಿಂದ ಮುಟ್ಟಕ್ಕೂ ಬರೋದಿಲ್ಲ. ಈ ರೀತಿ ಬ್ರಹ್ಮನಾದರೂ ಇಂದ್ರಿಯಗಳನ್ನ ಬಹಿರ್ಮುಖಗಳನ್ನಾಗಿ ಮಾಡಿದ್ದಾನೆ. ನಮೋ ಇಂದ್ರಿಯಾದಿಗಳನ್ನ ನ ಚಕ್ಷುಷ ಪಶ್ಯತಿ ಕಶ್ಚಿದೇನಂ ಅಂದ್ರೆ ಹೊರಮುಖವಾಗಿನೇ ಸೃಷ್ಟಿ ಮಾಡಂತ ಮಾಡುವಾಗ, ಅದಕ್ಕಾಗಿ ಹೊರಗಿನೇ ನೋಡ್ತಾ ಇದ್ದೀನ, ಒಳಗೆ ನೋಡಕ್ಕಾಗವಲ್ತು. ಹಾಗಾಗಿ ಒಳಗಿರುವ ಆತ್ಮ ಈ ಇಂದ್ರಿಯಾದಿಗಳಿಗೆ ಗೋಚರವಾಗುವನಲ್ಲ, ಅಗೋಚರ ಅಂದಲ್ಲ. ಇಂದ್ರಿಯಾದಿಗಳಿಗೆ ಗೋಚರ ಆಗೋದಿಲ್ಲ ನೋಡಪ್ಪ. ಆ ಕಾರಣದಿಂದ
ಹೀಗೆ ಶ್ರುತಿಯು ನಿರ್ಧರ್ಮಕ ಆತ್ಮನಿದ್ದಾನೆಂದು ಹೇಳುತ್ತದೆ. ಆದ್ದರಿಂದ ಆತ್ಮನು ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ. ಹಗ್ಗನು ಗೋಚರ ಆಯಿತು, ಹಾವನು ಗೋಚರ ಆಯಿತು, ಅದರಂಗ ಬ್ರಹ್ಮ ಜಗತ್ತು ಜಗತ್ತೇನದ, ಆ ಬ್ರಹ್ಮನೇನದ, ಇವೆರಡೂ ಗೋಚರ ಆಗೋದಿಲ್ಲ. ಕಿತ್ತಿಬಿಟ್ರು ಬ್ರಹ್ಮನ. ಹಗ್ಗನು ಕಾಣ್ತದ, ಹಾವನು ಕಾಣ್ತದಲ್ಲಪ್ಪ. ಅದರಂತೆ ಆ ಬ್ರಹ್ಮನಲ್ಲಿ ತೋರೋ ಜಗತ್ತು ಇವು ಕಾಣಬೇಕಲ್ಲಂದ್ರೆ ಕಾಣಂಗಿಲ್ಲ. ಯಾಕಂದ್ರೆ ಅದು ಅನಿರ್ವಚನೆ ಒಂದು, ಬ್ರಹ್ಮ ನಿರಾಕಾರ ಒಂದು. ಹಾಗಾಗಿ ಸ್ವಪ್ನೇಂದ್ರಿಯದಂತೆ ಅನ್ವಯ ವ್ಯತಿರೇಕ ಬ್ರಹ್ಮಸಿದ್ಧವಾದ ಪ್ರಪಂಚವು ಇಂದ್ರಿಯ ಜ್ಞಾನಕ್ಕೆ ವಿಷಯವಾಗಿರುವುದೆಂದು ಅನುವಾದನ ಮಾಡುತ್ತಾ ಆತ್ಮನು ಇಂದ್ರಿಯಗಳಿಗೆ ಅವಿಷಯನೆಂದು ತೋರಿಸುವಲ್ಲಿ ತಾತ್ಪರ್ಯವಿರುತ್ತದೆ. ಮತ್ತು ಇಷ್ಟೆಲ್ಲ ಯಾಕೆ ಹೇಳಬೇಕಾಯ್ತು? ಒಂದೇ ಮಾತಿಗೆ ಮಾತು ಮನೆಗಳಿಂದ ಅಗೋಚರ ಅಂತ ಹೇಳಿರಲ್ಲ, ಅಷ್ಟೇ ಬಿಟ್ರೆ ಮಾತು ಮುಗಿತಲ್ರಿ. ನಾನು ನಿಮ್ಮನ್ನ ಬ್ರಹ್ಮ ಹೆಂಗನಂತ ನಾನು ಕೇಳ್ತಿದ್ದಿಲ್ಲ, ಆ ಬ್ರಹ್ಮನ ಬಗ್ಗೆ ನೀವು ಹೇಳಬೇಕಾಗಿದ್ದಿಲ್ಲ. ಸರಳವಾಗಿ ಮುಗಿದೋಗುತ್ತಲ್ಲ. ಇಷ್ಟ ಯಾಕೆ ಹೇಳಿದ್ರಿ ಅಂದರೆ ನಿನಗೆ ಬ್ರಹ್ಮಜ್ಞಾನ ಆಗೋದಕ್ಕೆ ಹೇಳಬೇಕಾಗ್ಯದ. ಬ್ರಹ್ಮಜ್ಞಾನ ಆಗ್ಬೇಕಲ್ಲ ಮತ್ತೆ. ಹಾಗಾಗಿ ಇಂದ್ರಿಯಗಳನ್ನು ಹೇಳಿ ಈ ಇಂದ್ರಿಯಗಳಿಗೆ ಅಗೋಚರ ಅಂತ ಹೇಳ್ಬೇಕಾಗ್ತದೆ. ಅಂದ್ರೆ ಅರ್ಥ ಏನು? ಇಂದ್ರಿಯಗಳು ಆತ್ಮನಿಗೆ ಗೋಚರ ಆಗ್ತಾವ. ಗೋಚರ ಅಂದ್ರೆ ತೋರ್ತಾವ, ಕಾಣ್ತಾವ. ಯಾರಿಗೆ? ಆತ್ಮನಿಗೆ ಇಂದ್ರಿಯಗಳು, ಇಂದ್ರಿಯಗಳ ಧರ್ಮ ಕರ್ಮಗಳು ಎಲ್ಲವೂ ತೋರ್ತಾವ. ಅದು ಇಂದ್ರಿಯಗಳಿಗೆ ಆತ್ಮ ತೋರಂಗಿಲ್ಲ. ಯಾಕಂದ್ರೆ ಈ ಇಂದ್ರಿಯಾದಿಗಳು ಜಡ, ಅದು ಆತ್ಮ ಚೇತನ. ಹಾಗಾಗಿ ಇಲ್ಲಿ ಬ್ರಹ್ಮ ಮಾತ್ರದಲ್ಲಿ ಇಂದ್ರಿಯಗಳಿಗೆ ಕಾರಣತ್ವ ಇರಲಿ ಎಂಬುದಾಗಿ ಹೇಳಿದರೆ ಅದು ಸಂಭವಿಸುವುದಿಲ್ಲ. ಯಾಕಂದರೆ ಬ್ರಹ್ಮಜ್ಞಾನಕ್ಕೆ ಅವಿದ್ಯೆಯೇ ಕಾರಣವಾಗಿರುವುದೆಂದು ನೀನೇ ಹೇಳಿರುವುದರಿಂದ ಮತ್ತು ಜ್ಞಾನವೇ ಕುರಿತು ಇಂದ್ರಿಯಗಳಿಗೆ ಅನ್ವಯ ವ್ಯತಿರೇಕ ಹೇಳಕ್ ಬರ್ತದೇನು ಅಂತಂದ್ರೆ ಅವು ಕೂಡ ವ್ಯರ್ಥವಾದ ಶ್ರುತಿಯ ಅಪ್ರಮಾಣ ಮಾತುಗಳ ವಿನಃ ಬ್ರಹ್ಮನನ್ನ ಕುರಿತು ವಿಚಾರ ಮಾಡುವಂತ ಮಾತುಗಳು ಅಲ್ಲ. ನೇರವಾಗಿ ಬ್ರಹ್ಮನನ್ನು ತಿಳಿಯುವಂತ ಮಾತಲ್ಲವು. ಅನ್ವಯ ವ್ಯತಿರೇಕ ಕೂಡ್ಯಾದೇನು ಮತ್ತೆ ಬೇರೆ ಅದೇನು ಹೀಗೆಲ್ಲ ವಿಚಾರ ಮಾಡಂಗಿಲ್ಲ. ಕಾರಣದಿಂದ ಅನೇಕ ಮಾತುಗಳನ್ನು ಹೇಳ್ತಾ ಮುಂದೆ ಮಹಾತ್ಮರು ಕೊನೆಯ ಒಂದು ನುಡಿಯಲ್ಲಿ ಏನು ಹೇಳ್ತಾರಂದ್ರೆ, ಇಲ್ಲಿ ದೃಷ್ಟಿ ಸೃಷ್ಟಿ ವಿಷಯಕ್ಕೆ ಶ್ರುತಿ ಪ್ರಮಾಣಗಳು ಉಂಟೇನು ಅಂತ ಪ್ರಶ್ನೆ ಮಾಡಿದ್ರೆ ಅವರು ಹೇಳ್ತಾರೆ 12ನೇ ನುಡಿಯಲ್ಲಿ, ಮೊದಲು ಇಲ್ಲದ ಇಂತು ತೋರ್ಪದು ನತತ್ರಾದಿ ವಾಕ್ಯದೋಳು ದರಮಾದಿ ವಾಕ್ಯದೋಳು ನಿಗಮ ವೃಂದದ ಬೋಧೆ ಸಾರುತಿಯಾಗಿ ಎಂದರು. ಈ ಮೊದಲಿಲ್ಲದೆ ಮೊದಲೇನು ಇತ್ತೇನು? ಸೃಷ್ಟಿಯ ಪೂರ್ವದಲ್ಲಿ ಜಗತ್ತಿಲ್ಲ. ಆದ್ರಂಗ ಹುಟ್ಟೋದಕ್ಕಿಂತ ಮುಂಚೆ ನೀನಿದ್ದೇನು? ಹುಟ್ಟಿದ ಮೇಲೆ ನೀನು, ಹುಟ್ಟಿದ ಮೇಲೆ ಜಗತ್ತು. ಇದಕ್ಕಿಂತ ಮೊದಲೇನದ? ಬೇರೆ ಒಂದಾದಲ್ಲ. ಅದು ಮೊದಲು ಇಲ್ಲದೆ ಪೂರ್ವದಲ್ಲಿ ಯಾವುದು ಇರದೆ ಈ ರೀತಿ ಏನು ತೋರ್ತದಲ್ಲ,
ಮೊದಲು ಇಲ್ಲದ್ದು ಈಗ ತೋರ್ತದ ನೋಡ್ರಿ. ಮೊದಲು ಇಲ್ಲದ್ದು ಈಗ ತೋರ್ತದ. ನತತ್ರಾದಿ ವಾಕ್ಯಗಳು ಅಂತ ಒಂದು ಪ್ರಮಾಣ ಕೊಡ್ತಾರೆ. ಅಂದ್ರೆ ಜ್ಞಾನವೇ ಜ್ಞೇಯವಾಗಿದೆ ಎಂಬುದು ಒಂದು ಅರ್ಥ. ಈಗ ತೋರುವ ಸೃಷ್ಟಿಯು ಮೊದಲು ಆತ್ಮರೂಪದಲ್ಲಿ ಏನೂ ಇಲ್ಲ. ದೇಹ ತಾಯಿ ಗರ್ಭಕ್ಕೆ ಬರೋದಕ್ಕಿಂತ ಮುಂಚೆ ಇತ್ತೇನೂ ಇಲ್ಲ. ಅದರಂತೆ ಈ ಜಗತ್ತು ಸೃಷ್ಟಿಯಾಗಿ ತೋರೋದಕ್ಕಿಂತ ಮುಂಚೆ ಬ್ರಹ್ಮನಲ್ಲಿ ಇತ್ತೇನು ಅಂದ್ರೆ ಇಲ್ಲ ಅಂತ. ಜ್ಞಾನ ಸಮಕಾಲದಲ್ಲಿಯೇ ಜ್ಞೇಯ ರೂಪ ಸೃಷ್ಟಿಯು ತೋರುತ್ತದೆ ಎಂಬ ಶ್ರುತಿಗಳು ಉಂಟು. ನತತ್ರ ರಥ ಅಂದ್ರೆ ಸ್ವಪ್ನದಲ್ಲಿ ಮೊದಲು ಏನು ಇತ್ತೇನು, ಸ್ವಪ್ನ ಬೆಳಕಿಂತ ಮುಂಚೆ ಒಬ್ಬ ಸಾಕ್ಷಿ ಆತ್ಮನೇ ಇದ್ದ. ಸ್ವಪ್ನ ಬೆಳಕಿಂತ ಮುಂಚೆ ನೀನಿದ್ದೆಲ್ಲ, ಅವನಲ್ಲಿ ರಥ ಮತ್ತೆ ಕುದುರೆ, ಆ ಕುದುರೆ ರಥ ಹೋಗಕ ಒಂದು ರಸ್ತೆ, ಹೀಗೆ ಅನೇಕ ದೇಶ ಕಾಲ ಸಾಮಗ್ರಿ ಬಜಾರ ಪಟ್ಟಣ ಇವೆಲ್ಲವೂ ಸ್ವಪ್ನ ಜ್ಞಾನ ಸಮಕಾಲದಲ್ಲಿ ತೋರ್ತಾವ. ಈಗ ಸ್ವಪ್ನ ಬಿದ್ದರೆ ನಾಳೆ ತೋರ್ತಾವ. ನೀವು ಯಾವ ಸ್ವಪ್ನ ಬಿತ್ತು ಅಂದ್ರೆ ಕಾಣಿಸ್ತೋರು. ಹಾಗೆ ಈ ದೃಶ್ಯಮಾನವಾದ ಪ್ರಪಂಚವಾದರೂ ಮೊದಲು ಬ್ರಹ್ಮದಲ್ಲಿ ಏನಿದ್ದಿಲ್ಲ. ಸ್ವಪ್ನ ಮೊದಲಿದ್ದಿಲ್ಲಲ್ಲ, ಮಧ್ಯದಾಗ ಬಂದ್ವು. ಉದರಂ ಅಂತರಂಕುರತೆ ಅಂದ್ರೆ ಅವನಿಗೆ ಆ ಸ್ವಪ್ನ ಕಾಲದಲ್ಲಿ ಏನು ತೋರಿದವು ಆ ಸಮತ್ವ ಕಾಲದಲ್ಲಿ ಭಯ ದುಃಖ ನೋಡ್ರಿ. ಕೆಲವು ಸ್ವಪ್ನದಿಂದ ಭಯ ಆಗ್ತದ, ದುಃಖ ಆಗ್ತದ. ಆದರೂ ಕೂಡ ನೇಹನಾನಾಸ್ತಿ ಎಂಬ ಬ್ರಹ್ಮ ಉಂಟು. ಅದರಲ್ಲಿ ನಿನ್ನಲ್ಲಿ ಸ್ವಪ್ನ ಕಲ್ಪಿತವಾಗಿ ಹುಟ್ಟೋದು, ಸ್ವಂತ ಹುಟ್ಟ್ಯದ ಕಲ್ಪಿತ. ಸ್ವತಂತ್ರ ಇಲ್ಲ. ಅದಕ್ಕೆ ಸ್ವತಂತ್ರತೆ ಇದ್ರೆ ಜಾಗ್ರದಂತೆ ಕ್ಷಣದಲ್ಲಿ ಅದು ನಷ್ಟ ಆಗಬಾರ್ದಾಗಿತ್ತು. ಕಲ್ಪಿತ ಅಂತ ಆರೋಪ. ಆದ್ದರಿಂದ ದ್ರಷ್ಟ ನಷ್ಟ ರೂಪವಾಗಿರುತ್ತೆ ಎಂದು ಶ್ರುತಿಗಳು ಹೇಳುತ್ತವೆ. ಅದರಂತೆ ಇದು ನೋಡುವವನು ನೋಡಿಸಿಕೊಳ್ಳುವವು ಹೇಗೆ ಸ್ವಪ್ನದಲ್ಲಿ, ಅದೇ ಪ್ರಕಾರ ಶ್ರುತಿಗಳಲ್ಲೂ ಕೂಡ ಹೇಳ್ಯಾರ. ಬ್ರಹ್ಮದಲ್ಲಿ ಮೊದಲು ಏನಿಲ್ಲದ ಅನಂತರ ಈ ಸೃಷ್ಟಿಯು ತೋರುತ್ತದೆ ಎಂದು ಹೇಳುವುದರಿಂದ ಮಧ್ಯದಲ್ಲಿ ಅವಿದ್ಯಾ ವೃತ್ತಾತ್ಮಕ ಜ್ಞಾನದಂತೆ ಮಧ್ಯದಲ್ಲಿ ಹುಟ್ಟದಲ್ಲಿ ಆ ಜ್ಞಾನದ ಸ್ವಪ್ನದಂತೆ ಪ್ರತೀತಿಯಾಗಿರುವುದೆಂದು ಎಂಬುವುದೇ ನಿಶ್ಚಯವಾಗಿದೆ. ಪ್ರತೀತಿ. ಅದಕ್ಕಾಗಿ ದೃಷ್ಟಿ ಸೃಷ್ಟಿಗೆ ವೇದ ದೃಷ್ಟಾಂತ ಮಿಂತಿದೆ. ಸಮಷ್ಟಿಯ ತಾನೇ ಜಗವಾದ ಆತ್ಮನಿದು ಶಿಷ್ಟ ಮತವೊಂದು ತಿಳಿಪುತ್ರ ಅಂದ್ರು. ಇಲ್ಲಿ ಆಚಾರ್ಯರ ಸಂಪ್ರದಾಯದ ಮತ. ಹೀಗಾಗಿ 3 ಸತ್ತಗಳನ್ನು ಹುಟ್ಟ್ಯಾರಪ್ಪ ಅವರು. ಆದ್ರೆ ಕೊನೆ ಉಳಿದದ್ದೇನು ಪಾರಮಾರ್ಥಿಕ ಸತ್ತ ಒಂದು ಉಳಿತಲ್ಲ. ಸ್ವಪ್ನ ಹೋಯ್ತು, ಸ್ವಪ್ನದ ವ್ಯವಹಾರ ಹೋಯ್ತು. ನೀನಲ್ಲಿ ಸ್ವಪ್ನ ಬಿದ್ದದ್ದು ಓದದ್ದು ತಿಳಿದು ನೀನು ಉಳ್ಕೊಂಡಿಲ್ಲ, ನೀನು ಉಳಿದೆ. ಅದರಂತೆ ಇಲ್ಲಿ ಸ್ವಪ್ನಕ್ಕೆ ಸಾಕ್ಷಿಯಾದ ಒಬ್ಬ ಆತ್ಮನಲ್ಲಿಯೇ ಸ್ವರೂಪಕ್ಕೆ ಕಿಂಚಿತ್ ವಿಕಾರವಿಲ್ಲದೆ, ಅಲ್ಲಿ ನೋಡಿದವನಿಗೆ ಏನಾರ ವಿಕಾರ ಆಗಿದೆ, ಅವನಿಗೆ ಏನಾದರೂ ಸಂತೋಷ ಆದಾಗ ನಗೋದು, ದುಃಖ ಆದಾಗ ಅಳೋದು, ಅಲ್ಲಿ ಸ್ವಪ್ನ ಕಂಡವನಿಗೆ ಏನಾಗಿದೆ,
ಸ್ವಪ್ನದ ಸಮಕಾಲದಲ್ಲಿ ಆಯಿತು, ತನ್ನ ನಿಜ ಸ್ಥಿತಿಯಲ್ಲಿ ಏನಾಗಿಲ್ಲ. ಅದಕ್ಕೆ ಅನೇಕ ಆಕಾರದ ಸೃಷ್ಟಿಯು ತೋರಿದಂತೆ ಮಾಯಾವಿಗಳಾದ ದೇವತೆಗಳು ಕೂಡ ತಮ್ಮ ಸ್ವರೂಪಕ್ಕೆ ವಿಕಾರವನ್ನು ತಂದುಕೊಳ್ಳದೆ ವಿಚಿತ್ರಗಳಾದ ಅಸ್ಥಿ ಅಶ್ವಾದಿ ಸೃಷ್ಟಿಗಳ ರೂಪಗಳಾದಂತೆ ಒಂದೇ ಬ್ರಹ್ಮದ ಸ್ವರೂಪಕ್ಕೆ ನಾಶವಿಲ್ಲದೆ ಅನೇಕ ಆಕಾರ ಸೃಷ್ಟಿಯು ಸಂಭವಿಸುತ್ತದೆ. ಸಾಮಾನ್ಯ ವಿಚಾರ ಮಾಡಿದರೆ ದಶ ಅವತಾರ ಯಾರಿಗೆ? ಕೃಷ್ಣನೇ. ಒಬ್ಬನೇ ಕೃಷ್ಣ 10 ಅವತಾರವನ್ನು ತೊಟ್ಟ ಆಕಾರ. ಆದರೆ ಕೃಷ್ಣನ ಆಕಾರ ಬೇರೆ, ರಾಮನ ಆಕಾರ ಬೇರೆ, ಇವೆಲ್ಲ ಆಕಾರ ಬೇರೆ. ಇನ್ನು 5 ಬೇರೆ, 5 ಬೇರೆ, 10. ಇಷ್ಟೆಲ್ಲ ಆಕಾರ ತೊಟ್ಟರು ಕೂಡ ಕೃಷ್ಣನೇ ತನ್ನ ನಿಜ ಸ್ವರೂಪಕ್ಕೆ ಯಾವನ ಆಕಾರದ ದೋಷ ಬಂದವೇನು? ಅವನೊಬ್ಬನಿಗೆ 10 ಅವತಾರ ಆದರೂ ಕೂಡ ತನ್ನ ಸ್ವರೂಪದಲ್ಲಿ ಏನು ಬದಲಾವಣೆ ಇಲ್ಲ. ಅದರಂತೆ ಇಲ್ಲಿ ಬ್ರಹ್ಮನಲ್ಲಿ ಅನೇಕ ಆಕಾರದ ಸೃಷ್ಟಿಯು ಸಂಭವಿಸ್ತದೆ. ಎಲ್ಲಿ? ಕೃಷ್ಣನಲ್ಲಿ 10 ಆಕಾರ, 10 ಅವತಾರ. ಬ್ರಹ್ಮನಲ್ಲಿ ಈ ರೀತಿ ಅನೇಕ ಸೃಷ್ಟಿಯು ಸಂಭವಿಸಿದರೂ ಕೂಡ ಈ ವಿಷಯವನ್ನು ನಾವು ನಮ್ಮ ಸ್ವಕಪೋಲ ಕಲ್ಪನೆಯಿಂದ ಹೇಳುವುದಿಲ್ಲ. ಕಿಂತು ನತತ್ರ ರಥ ನಿಹನಾಸ್ತಿ ಎಂಬ ಶ್ರುತಿಗಳು ಉಂಟು. ಆ ಕಾರಣ ಇಲ್ಲಿ ಸ್ವಪ್ನಾದಿ ದೃಷ್ಟಾಂತಗಳು ಉಂಟು. ಇವಲ್ಲದೆ ಆತ್ಮನಿ ಚೈವಂ ವಿಚಿತ್ರಾಶ್ಚಯಿ ಸರ್ವೋಪೇತಾಚ ತದ್ದರ್ಶನಾಥಂತ ಇನ್ನೊಂದು ಶ್ರುತಿ ವಾಕ್ಯ ಕೊಡ್ತಾರೆ. ಕಾರಣ ಈ ಅರ್ಥವು ಪೂರ್ವ ಆಚಾರ್ಯರಿಗೆ ಸಮ್ಮತವಾಗಿಯೇ ಅವರು ಒಪ್ಪ್ಯಾರ. ಸೃಷ್ಟಿ ಪರ ಶ್ರುತಿಗಳು ಪರಮಾರ್ಥ ವಿಷಯ ಪರವಲ್ಲ. ಮತ್ತೇನೆಂದರೆ ಅವಿದ್ಯಾ ಕಲ್ಪನಾ ನಾಮರೂಪ ಪ್ರಪಂಚವನ್ನು ತೋರಿಸುತ್ತಾ ಬ್ರಹ್ಮಭಾವ ಪ್ರತಿಪಾದನ ಪರವಾಗಿರ್ತವೆ ಎಂಬುದನ್ನು ಮರೆಯಬಾರದು. ಶ್ರುತಿಪರವಲ್ಲ, ಪ್ರತಿಪಾದನ ಪರವ. ಅದನ್ನ ಸತ್ಯವನ್ನು ತಿಳಿಸೋದಕ್ಕೋಸ್ಕರ ಶ್ರುತಿಗಳು ಹೇಳವ. ಹೀಗಾಗಿ ಚಿದ್ವಿವರ್ತ ವಿಶೇಷ ರೂಪಣೆ ಸೂತ್ರ 6 ಇಲ್ಲಿ ತ್ರಿವಿಧಿ 66 ನುಡಿಗಳಾದವು. ಇಲ್ಲಿ ಇದರಲ್ಲಿ ಪೂರ್ತಿ ಇಲ್ಲಿವರೆಗೆ ಒಂದು ಸಂಧಿ ಮುಗಿತಾನ ಇದನ್ನೇ ಹೇಳ್ತಾರೆ ಅವರು. ಏನಂದ್ರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಹೊನ್ನು ಬಿಟ್ಟು ಆಭರಣವಿಲ್ಲ, ನಿನ್ನ ಬಿಟ್ಟು ದೇವರಿಲ್ಲ ಅನ್ನುವಂಥ ಒಂದೇ ವಿಚಾರಕ್ಕಾಗಿ ಈ ಸಂಧಿ ಪೂರ್ಣ ಅದನ್ನು ಹೇಳ್ತಾರೆ. ಹಾಗಾಗಿ ಶಿಷ್ಯನು ಗುರುಗಳ ಇಲ್ಲಿವರೆಗೂ ಹೇಳಿದಂಥ ಉಪದೇಶವನ್ನು ತಾನು ಮಾಡಿದ ಹಲವು ಪ್ರಶ್ನೆಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನನಗೆ ಪರಿಹಾರ ಆಗುವಂಥ ಉಪದೇಶ ವಾಕ್ಯವನ್ನು ಕೇಳಿದಾಗ ಅವರ ಪಾದ ಕಮಲಕ್ಕೆ ಮತ್ತೆ ಸಾಷ್ಟಾಂಗವನ್ನು ಮಾಡಿ ಮತ್ತೆ ಎದ್ದು ನಿಂತು ತನ್ನ ಕೈಗಳನ್ನು ಜೋಡಿಸಿ ವಾಣಿಯಿಂದ ಆತನನ್ನು ಸ್ತುತಿಯನ್ನು ಮಾಡುತ್ತಾ ಮನಸ್ಸು ಏನು ಮಾಡ್ತಿತ್ತು ಅಂದರೆ ಆನಂದ ಸಾಗರದಲ್ಲಿ ತೇಲಾಡ್ತಿತ್ತು. ಎಷ್ಟು ವಿಚಾರವನ್ನು ಸ್ಪಷ್ಟವಾಗಿ ಏನು ಹೇಳಿದಂಗಾಯ್ತು, ನೀನು ಬ್ರಹ್ಮನಿದ್ದಿ, ನೀ ಆತ್ಮನಿದ್ದಿ, ನೀ ಪರಮಾತ್ಮನೇ ಇದ್ದಿ ಅಂತ ಹೇಳಿದಂಗಾಯ್ತಲ್ಲ. ಹಾಗಾಗಿ ಜಗವಂದರೇನಿಲ್ಲ ಅಂದ್ರವ್ರು. ಇಲ್ಲಿ ಜಗತ್ತು ಅನ್ನುವುದು ಏನು ಇಲ್ಲವೇ ಇಲ್ಲ ಅಂದ. ಹಾಗಾಗಿ ಮುಂದೆ ಮತ್ತೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನು ಪ್ರಶ್ನೆ?
ಕಾರಣದೊಳು ಉಳ್ಳ ಗುಣವು ಆ ಕಾರ್ಯಂಬಿಡದೆ ಸಾರಿ ತೋರುತ್ತ ಇರುತ್ತಿರಬೇವುದು ಗುರುವೇ. ಕಾರಣದೊಳಿಲ್ಲ ಇರುವ, ಕಾರಣ ಅಂದರೆ ಬೀಜ ಅಂತ. ಯಾವ ಬೀಜದಲ್ಲಿ ಏನು ಗುಣ ಅದ ಬೆಳೆಯಲ್ಲಿ ಅದೇ ಇರ್ತದಿಲ್ಲ. ಶೇಂಗಾ ಬಿತ್ತಿದ ಬೀಜದಲ್ಲಿ ಕಾರಣ ಬೀಜ, ಶೇಂಗಾ ಬೀಜ. ಆ ಬೀಜದಲ್ಲಿ ಏನದ ಕಾರ್ಯರೂಪವಾದ ಶೇಂಗಾದಲ್ಲಿ ಆದಿಲ್ಲ, ಮತ್ತೆ ಅದು ಕೆಟ್ಟದೇನದು, ಕೆಟ್ಟಿಲ್ಲ. ಆ ಧರ್ಮ ಹಂಗೆ ಅದ. ಆದರೆ ಅದನ್ನು ಬಿಡಲಾರ್ದಂಗ ಅದ, ಕಾರಣ ಕಾರ್ಯದಲ್ಲಿ ಬಿಡಲಾರ್ದಂಗ ಅದ. ಈ ರೀತಿ ಪ್ರಸಿದ್ಧವಾಗಿ ಪ್ರತೀತಿಯಾಗುತ್ತಾ ಆದಿಲ್ಲ. ಅದರಂಗ ಬ್ರಹ್ಮನೇ ಕಾರಣ ಈ ಜಗತ್ ಕಾರ್ಯಕ್ಕೆ ಮತ್ತೇನು ಇಲ್ಲ ಅಂದರೆ ಬ್ರಹ್ಮನ ಧರ್ಮಗಳೇನಾವ, ಲಕ್ಷಣ ಏನಾವ, ಈ ಜಗತ್ತಿನಲ್ಲಿ ಅದೇ ಬ್ರಹ್ಮನ ಧರ್ಮ, ಬ್ರಹ್ಮನ ಲಕ್ಷಣ ಇರಬೇಕಾಗಿದೆ. ಅದು ಅವಿಕಾರ ಅಂತ ಇದು ವಿಕಾರ ಅದ, ಅದಕ್ಕೆ ಉತ್ಪತ್ತಿ ಇಲ್ಲಂತ ಇದು ಹುಟ್ಟ್ಯಾದ. ಅದು ಅಗೋಚರ ಅಂತ ಇದು ಗೋಚರ ಅದ. ಅದು ನಿತ್ಯ ಅಂತ ಇದು ಅನಿತ್ಯ ಅದ. ಅದು ಪೂರ್ಣ ಅಂತ ಇದು ಅಪೂರ್ಣ ಅದ. ಮತ್ತೆ ಕಾರಣ ಗುಣ ಇಲ್ಲಿ ಇಲ್ಲಂತ ಅನಿಸ್ತಲ್ಲ ಗುರುಗಳೇ, ವಿಚಾರ ಮಾಡಿದ್ರೆ ಅದು ಇರಬೇಕಾಗಿತ್ತು. ನೀವು ಹೇಳಿದ ಪ್ರಕಾರ ಬ್ರಹ್ಮನಿಂದೇ ಜಗತ್ತು ಅಂದರೆ ಬ್ರಹ್ಮನ ಧರ್ಮವು ಜಗತ್ತಲ್ಲಿ ಇರಬೇಕಾಗಿತ್ತು. ನನ್ನ ಪ್ರಶ್ನೆ ಅದು. ಅದಕ್ಕೆ ಮೊಗಳೇ ಗುರು ಪದ ಪದ್ಮ ಯುಗಳಕ್ಕೆ ನಮಿಸಿ ಸಾಷ್ಟಾಂಗವನ್ನು ಮಾಡಿ ಕೈ ಮುಗಿದು ಕೈ ಜೋಡಿಸಿ ಮತ್ತೆ ನುತಿಸುತ್ತೆ ಅಂದರೆ ಸ್ತುತಿಯನ್ನು ಮಾಡುತ್ತಾ ಸುಖದ ಸಂಧಣಿ ಮನಕ್ಕೊಗಿ ಆನಂದ ಸಾಗರದಲ್ಲಿ ಮನಸ್ಸು ಮುಳುಗಿಸಿ ಏನು ಮಾಡಿದ ಅಂದರೆ ಆ ಶಿಷ್ಯನು ಗುರುಗಳನ್ನು ಪ್ರಶ್ನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಎಷ್ಟು ಸಲ ಆ ವಿನಯ, ಭಕ್ತಿ, ಆ ನಮಸ್ಕಾರ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಾಯ ಶಿಷ್ಯತೆ, ಶ್ರುತಿ ಪ್ರಮಾಣ. ಒಂದು ವಿಚಾರವನ್ನು ಗುರುಗಳಲ್ಲಿ ಮಾತಾಡಬೇಕಾದ್ರೆ ಮೊದಲು ಕೆಲಸದ ಅಂತರ, ಮೊದಲು ಕೆಲಸ. ಹಾಗೆ ನೋಡು, ಜಡ ಮೃತ್ತಿಕಾ ಹೇತು ಒಡೆದ ಕುಂಭಾದಿಗಳು ಜಡವೇ ಆದಂತೆ ಚಿತ್ಕರ್ಣದ ಜಗಂ ಜಡವಾಗಬಾರದು ಎಳೆದೇವ. ಏ ದೇವರೇ, ಏ ಗುರುವೇ, ಜಡ ಅಂದ್ರೇನು? ಸ್ವಯಂಮಿತರ ಸ್ವಯಂಮಿತರ ಶೂನ್ಯತ್ವಂ ಜಡತ್ವ. ತನ್ನ ಜ್ಞಾನ ಪರರ ಜ್ಞಾನ ಯಾವುದಕ್ಕಿಲ್ಲವೋ ಅದು ಜಡ ಅಂದಾಗ ಇಲ್ಲಿ ನನಗೆ ಒಂದು ಪ್ರಶ್ನೆ ಬಂದದ. ಯಾವ ಮಣ್ಣೆ ಕಾರಣ ಕುಂಭಾದಿಗಳಿಗೆ? ಮಣ್ಣಿನಿಂದ ಏನನ್ನಾಗಲಿ ಕಾರಣ ಏನಪ್ಪ? ಮಣ್ಣು. ಹಾಗೆ ಆ ಮಣ್ಣು ಜಡ ಅದ, ಕಾರಣ ಜಡ ಅದ, ಅದರ ಕಾರ್ಯನೂ ಜಡ ಅದ, ಹೌದಿಲ್ಲ? ಹೀಗೆ ಇರುವಾಗ ಚಿತ್ಕರಣವಾದ ಅಲ್ಲೇನದ? ಚೇತನ ಅದ. ಎಲ್ಲಿ? ಮೃತ್ತಿಕೆಯಲ್ಲಿ ಜಡ ಅದ, ಇಲ್ಲಿ ಚೇತನ ಅದ. ಆ ಚಿದ್ರೋಪಾತನೇ ಆತ್ಮನೇ ಕಾರಣ ಅಂದಮೇಲೆ ಜಗತ್ತು ಚಿದ್ರೂಪ ಆತ್ಮನ ಸ್ವರೂಪ ಇರಬೇಕಾಗಿತ್ತು, ಜಡ ಆಗಬಾರ್ದಾಗ ನೋಡಂದ್ರು ಅವರು. ಮತ್ತೆ ಜಡ ಅಲ್ಲಿಗ ಸ್ವಯಂ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ.
ಕೈ ಜ್ಞಾನ ಕಾಲಿಗೆಲ್ಲ, ಕಾಲು ಜ್ಞಾನ ಕೈಗೆಲ್ಲ, ಕಣ್ಣಿನ ಜ್ಞಾನ ಮೂಗಿಗೆಲ್ಲ, ಮೂಗಿನ ಜ್ಞಾನ ಕಿವಿಗೆಲ್ಲ. ಒಂದಕ್ಕೊಂದು ಸಂಬಂಧ ಇಲ್ಲ. ಮತ್ತು ಅದರಿಂದ ಆಗ್ಯದಂದ್ರಿ, ಮತ್ತು ಅದಕ್ಕಿದ್ದ ಜ್ಞಾನ ಇದಕ್ಕಿರ್ಬೇಕಾಗಿತ್ತಲ್ಲ. ಇವೆಲ್ಲ ಹೇಳ್ಬೇಕಾಗಿತ್ತು. ಕಿವಿ, ನಾನು ಕಿವಿ ಅನ್ಬೇಕು, ಇದು ಮೂಗು ಅನ್ಬೇಕು, ಇದು ಬಾಯಿ ಅನ್ಬೇಕು, ಇದು ಕಣ್ಣು ಅನ್ಬೇಕು ಅಂದಾಗ, ನೀವು ಹೇಳಿದ್ರ ಪ್ರಕಾರ ಕಾರಣದ ಗುಣ ಕಾರ್ಯದಲ್ಲಿ ಇಲ್ಲ ಅಂದಾಗ ಬ್ರಹ್ಮನಿಂದ ಆಗಿಲ್ಲ, ಜಡವಾದ ಮಾಯೆಯಿಂದ ಆಗ್ಯದಂತ ಅನುಮಾನ ಬರ್ತದ. ಮತ್ತು ಅಲ್ಲಿಗೆ ತರ್ತಾನೆ ಶಿಷ್ಯ, ಅದು ಜಡ ಇದು ಜಡ, ನೀವು ಬ್ರಹ್ಮನಿಂದ ಅಂತೀರಿ. ಹಾಗೆ ಅಂದರೆ ಜಲದ ಗುಣವ ಫೇನದಳು, ಅಗ್ನಿ ಗುಣವೇ ಸೊಡರೊಳು, ಸದಾಗತಿಯ ಗುಣವೇ ಅಶ್ವಿನೋಳ್ ಇರ್ಪವೋಲು, ವಿಶ್ವ ಅರಿವೆನಿಸಬೇಕು. ನೀವು ಅನಂತ ದೃಷ್ಟಾಂತಗಳನ್ನು ಕೊಟ್ಟು ಹೇಳಿರಿ ಗುರುಗಳೇ. ಅದನ್ನ ಕೇಳಿದಾಗ ಸತ್ಯ ಅಂತ ನೆನೆಸ್ತದ, ಅದರಲ್ಲಿ ಯಾವ ಸಂಶಯ ಇಲ್ಲ ನನಗೆ. ನೀವು ಹೇಳಿ ಎಷ್ಟು ಕಷ್ಟಪಟ್ಟು ಹೇಳಿ. ಈಗ ನಾನು ಕೂಡ ನನ್ನ ಅನುಭವದ ಯುಕ್ತಿಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ನೀವು ಯುಕ್ತಿಯಿಂದ ಹೇಳಿರಲಿಲ್ಲ, ನಾನು ಯುಕ್ತಿಯಿಂದ ನಿನ್ನೆ ಕೇಳ್ಕೊಂತೀನಿ. ಈಗ ಜಲದ ಗುಣ ಅಂದ್ರು, ಜಲ ಅಂದ್ರೆ ನೀರು, ಗುಣ ಏನ್ರಿ ಅದು ಧರ್ಮ ಅಂತಾರ, ಗುಣ ಅಂತಾರ. ಅದಕ್ಕೆ ತಂಪು, ನೀರನ್ನ ಮುಟ್ಟಿದ ತಂಪಾದಿಲ್ಲ. ಆ ಫೇನದಳು, ಆ ನೀರಿನಲ್ಲಿ ಒಂದೊಂದು ಸಮಯದಲ್ಲಿ ಗುರುಳೆಗಳಾಗ್ತಾವ. ಗುರುಳೆ ಬುದ್ಧ ಅಂತೀವಿ, ಗುರುಳೆ. ಆ ಗುರುಳೆ ಮುಟ್ಟಿದ ಬೆಚ್ಚಗಾವೇನು, ತಂಪಾದ. ಯಾಕ ಅದೇ ಕಾರಣದ ಮೇಲೆ ಕಾರ್ಯದ ಗುಣ ಅದ್ರಾಗ ಅದ. ಒಂದನೇದು ನನಗನಿಸಿದ ಅನುಭವ. ಮತ್ತೆ ಮುಂದೆ ಅಗ್ನಿ ಗುಣವೇ ಸೊಡರೋಳು ಅಂದ್ರು. ಅಗ್ನಿ ಅಂದ್ರೆ ಬೆಂಕಿ, ಬೆಂಕಿಯ ಗುಣ ಏನದಂದ್ರೆ ಸುಡೋದು ಒಂದಾದ, ಪ್ರಕಾಶಮಾನ ಒಂದಾದ. ಆ ಸುಡೋರು ಅಂದ್ರೆ ದೀಪ. ಆ ದೀಪಕ್ಕೆ ಕಾರಣ ಏನು? ಅಗ್ನಿ. ಮೊದಲು ಏನು ಅಗ್ನಿ ಬೆಂಕಿ ಅದಲ್ಲ, ಅದು ಉಷ್ಣ ಅದ, ಪ್ರಕಾಶ ಅದ. ಅದರಿಂದ ಸೊಡೋರು ದೀಪ ಆಗ್ಯದ. ದೀಪದಾಗ ಏನದ? ಅದೇ ಉಷ್ಣ ಅದ, ಅದೇ ಪ್ರಕಾಶ ಅದ. ಯಾಕೆ ಕಾರಣದ ಗುಣ ಕಾರ್ಯದಲ್ಲಿ ಆದ. ನನ್ನ ಅನುಭವಕ್ಕೆ ನೀವು ಹೇಳಬಹುದು, ಇಲ್ಲಂತಲ್ಲ, ನನಗೆ ಬರ್ತದೆ ಈಗ ಅನುಮಾನ. ಅದಕ್ಕಾಗಿ ಸೊಡರುಳು ಅಂದ್ರೆ ಅದರ ಕಾರ್ಯದ ದೀಪದಲ್ಲಿರುವಂತೆ ಮುಂದ ಸದಾಗತಿಯ ಗುಣವೇ ಹಸಿವಿನೊಳಿರ್ಪ ಗಾಳಿ. ಅದೇನು ಸದಾಗತಿ ಅಂದ್ರೆ ಯಾವಾಗಲೂ ಗಾಳಿ ತಿರುಗ್ತದಿಲ್ಲ, ಚಲನತ್ವ ಅದ. ಅದರಿಂದ ಈ ಗಾಳಿಯಲ್ಲಿ ಚಲನತ್ವ ನೋಡೋದು, ಎಲ್ಲಿ ನಿಂತಿಲ್ಲ ಅದು ಚಲನತ್ವ, ಅಚಲ ಆಗಿಲ್ಲ, ಚಲನತ್ವ ಅದ. ಯಾಕೆ ಅದಕ್ಕೆ ಕಾರಣ ಏನದ? ಹಸು, ಪ್ರಾಣ. ಆ ಪ್ರಾಣದ ಗುಣ ಹೆಂಗದ? ಅದಕ್ಕಾಗಿ ಇಲ್ಲಿ ಯಾವತ್ತು 21,600 ಸಲ ನಡೆದಲ್ಲ ಚಲನತ್ವ. ಅದು ಕಾರಣ ಅದ, ಕಾರಣ ಕಾರ್ಯ ಇಲ್ಲ ಅದ. ಇವು 4 ಮಾತು. ಏನು 4 ಮಾತು? ಜಲದ ಗುಣವ ಫೇನದಳು, ಅಗ್ನಿ ಗುಣವ ದೀಪದಳು, ವಾಯು ಗುಣ ಹೀಗೆ ಹಸಿವಿನೊಳಿರ್ಪಂತೆ ಈ ವಿಶ್ವದ ಗುಣ ಬ್ರಹ್ಮನಿಂದ ಆಗದಂದ್ರೆ ಬ್ರಹ್ಮನ ಇರಬೇಕಲ್ಲ. ಶಿಷ್ಯ ಪ್ರಶ್ನೆ ಮಾಡಿದಾಗ, ವಿಶ್ವವು ಕಾರ್ಯವಾದ ಜಗತ್ತು ಅರಿವಿನಿಂದ ಚೇತನದಿಂದ ಆಗದಂದ್ರೆ ಇದಕ್ಕೆಲ್ಲ ಚೇತನ ಇರಬೇಕಾಗಿತ್ತಿಲ್ಲ. ದೇಹಕ್ಕೂ ಚೇತನ ಇಲ್ಲ, ಕೈಗೂ ಚೇತನ ಇಲ್ಲ, ಕಾಲಿಗೂ ಚೇತನ ಇಲ್ಲ. 84 ಲಕ್ಷ ಜೀವರಾಶಿಗಳು. ಇದು ನಾನಂತ ಯಾವ ಹೇಳೇ ಇಲ್ಲ ಇವರಿಗೆ. ಹೀಗೆ ಕಾರಣ ಸ್ವರೂಪವಾದ ಚಿದ್ರೂಪನೆ ಆಗ್ಬೇಕು. ಇಲ್ಲಿದ್ರೆ ಪ್ರತ್ಯಕ್ಷ ಜಡ ಅದ. ಯಾವುದಕ್ಕೆ ನೋಡು ಸ್ವಯಂ ತರಗತಿ ಸುನೇತ್ವ.
ತಮ್ಮ ಜ್ಞಾನ ಇಲ್ಲ, ಪರ ಜ್ಞಾನ ಇಲ್ಲ. ಹಾಗೆಯೇ ಗುರುವರ್ಯ ನನಗೆ ಬಂದಂಥ ಇಷ್ಟು ಸಂಶಯಗಳನ್ನು ನಿನ್ನ ಮುಂದೆ ಹೇಳಿದ್ನಿಲ್ಲೀಗ. ಅದಕ್ಕೆ ಗುರುವರ್ಯ ನನ್ನಲ್ಲಿ ಉದ್ಭವ ಇನ್ನೂ ಎಷ್ಟು ಹುಟ್ಟಿದ ಸಂಶಯಗಳನ್ನು ಎಲ್ಲವೂ ಮೆಟ್ಟಿ ನನ್ನ ಸಂಶಯಗಳನ್ನು ಕಳೆದು ನಿಸ್ಸಂಶಯ ಮಾಡುವಂಥ ಶಕ್ತಿ ಸಾಮರ್ಥ್ಯವುಳ್ಳಂಥ ಶ್ರೇಷ್ಠ ಗುರುವೇ. ಗುರುವರ್ಯ ಅಂದರೆ ಶ್ರೇಷ್ಠವಾದ, ನಾ ಏನು ಕೇಳಿದ್ರು ಕೂಡ ಅದಕ್ಕೆ ಸಮಾಧಾನ ಮಾಡುವಂಥ ಶಕ್ತಿ ಅನುಭವಿರುವಂಥ ಯುಕ್ತಿ ಗುರುಗಳೇ, ನೀವೇ ಅಂದರೆ ನೀನೇ ನಿಜ ಕರುಣದಿಂದ, ನಿಜ ಕರುಣ ನೋಡ್ರಿ, ಗುರುಗಳು ಎಲ್ಲರ ಮೇಲೆ ಕರುಣೆ ಇರ್ತಾರೆ. ನಿಜವಾದ ಕರುಣೆನೇ ಬೇರೆ, ಕರುಣೆ ಬೇರೆ. ಕಟುಕತನ ಎಂದಿರಂಗಿಲ್ಲ. ಎಷ್ಟು ಮಾತು ಹೇಳ್ಬಾರ್ದು. ಯಾವುದೇ ಒಬ್ಬ ಎಂಥ ಶಿಷ್ಯ ಇದ್ರೂ ಕೂಡ ಆ ಶಿಷ್ಯನ ಮೇಲೆ ಕಟುಕತನ ಇರಂಗಿಲ್ಲ, ಕಠೋರತ್ವ ಎಂದಿರಂಗಿಲ್ಲ ಗುರುಗಳಲ್ಲಿ. ಆದರೆ ನಿಜವಾದ ಕರುಣೆ ಇಲ್ಲದಿದ್ರೂ ಕೂಡ ಕಠೋರತನ ಇರಂಗಿಲ್ಲ. ಆದರೆ ನಿಜ ಕರುಣದಿಂದ ಅಂದರೆ ನೀನು ನಿನ್ನ ಕೃಪಾ ದೃಷ್ಟಿಯಿಂದ, ಕೃಪೆ ಬೇರೆ ಕೃಪಾ ದೃಷ್ಟಿ ಬೇರೆ. ಗುರುಗಳದು ಎಲ್ಲರ ಮೇಲೆ ಕೃಪೆ ಇರ್ತದ. ಗುರುಗಳು ಯಾರೇನು ಹಾಳಾಗಲಿ ಶಿಷ್ಯರಂತಾರೇನು, ಏನಾದರೂ ಆಗಲಿ ಇವರಿಗೆ ಅಂತಂತಾರೆ. ಏನು ಆಗಬಾರದು ಅನ್ನೋ ಭಾವದಿಂದ ಕೂಡಿರ್ತಾರೆ ವಿನ ಆ ಭಾವದಾಗ ಎಂದೂ ಇಳಿಯಂಗಿಲ್ಲ ಅವರು. ಈ ವಿಪರೀತವಾದ ಈ ಮತಿ ಅಂದ್ರವರು, ಈ ಬುದ್ಧಿ, ನನ್ನ ಬುದ್ಧಿಯಲ್ಲಿ ಇದ್ದದ್ದನ್ನು ನೀನು ಹೇಳಿದೆ. ಈ ಬುದ್ಧಿಯನ್ನು ತಿದ್ದಿ ಪರಿಹರಿಸುವಂತೆ, ನನ್ನ ಸಂಶಯಗಳು ಹೊರಟು ಹೋಗುವಂತೆ, ನಾಶವಾಗುವಂತೆ ಪರಮಾರ್ಥವಂ ಅಂದರೆ ಪರಮ ಅರ್ಥ, ಪಾರಮಾರ್ಥ ಅಲ್ಲ ಪರಮಾರ್ಥ. ಪರಮಾರ್ಥ ಅಂದರೆ ಇಲ್ಲಿಯವರೆಗೂ ನಾನು ಮಾಡಿದ ಸಂಶಯ, ನೀನು ಮಾಡಿದ ಬೋಧೆಯಲ್ಲಿ ನಿಜವಾದ ಅರ್ಥವನ್ನು ಹೇಳಿ ನನ್ನನ್ನು ಪೊರೆ ಎಂದು ಅಂದರೆ ರಕ್ಷಣೆಯನ್ನು ಮಾಡು, ಪೊರೆಯನ್ನು ಪ್ರಭುವೆ ನನ್ನ ರಕ್ಷಣೆಯನ್ನು ಮಾಡು ಅಂತ ಕೇಳ್ತಾನೆ ಶಿಷ್ಯಲ್ಲಿ. ಹೀಗೆ ಶಿಷ್ಯನು ಈ ಪ್ರಕಾರವಾಗಿ ಎರಗಿದನು. ಎಷ್ಟು ಕೇಳಿ ಮತ್ತೆ ನಮಸ್ಕಾರ ಮಾಡಿದ ನೋಡ್ರಿ, ಎಷ್ಟು ಕೇಳಿ ಮಾಡಿದ. ಕಾರಣ ಮುಂದೆ ನೀವು ಹೇಳಿದ, ನಾನು ಹೇಳಿದ್ದು ಸಂಶಯಗಳನ್ನು ಒಪ್ಪಿದರೆ ಈ ಜಗತ್ತು ಬ್ರಹ್ಮಸ್ವರೂಪ ಅಲ್ಲ ಅಂತ ಅನಿಸ್ತದ. ನನ್ನ ಅನುಭವ, ನನ್ನ ದೃಷ್ಟಾಂತ ಯುಕ್ತಿಗಳ, ನನ್ನ ಬುದ್ಧಿಯಲ್ಲಿ ಹೇಳಿದ ವಿಚಾರವನ್ನು ಹೇಳಿದರೆ ಬ್ರಹ್ಮನಿಲ್ಲ ಅಲ್ಲ ಅಂತ ಒಪ್ಪಿದಂಗೆ ಆಗ್ತದೆ. ಇಲ್ಲ, ನೀವು ಹೇಳಿದ ಪ್ರಕಾರನೇ ಸತ್ಯ ಅಂದರೆ ಅದು ಅನುಭವಕ್ಕೂ ವಿರುದ್ಧ ಆಗ್ತದೆ. ಹೌದಿಲ್ಲ? ಹಾಗಾಗಿ ಈ ಜಗತ್ತು ಬ್ರಹ್ಮದ ಕಾರ್ಯ ಅಲ್ಲ ಅಂತ ಅನುಮಾನ ಬರಕತ್ತದ. ಈ ನನ್ನ ಸಂಶಯವನ್ನು ತಾವು ಚೆನ್ನಾಗಿ ಮರಳಿ ಅಂಕುರಿಸದಂತೆ ಕಳೆಯಬೇಕು. ಈ ನೀವು ಹೇಳಿದ ಮೇಲೆ ಪುನಃ ಈ ಜಗತ್ ಭಾವ ಏನದಲ್ಲ, ಜಗತ್ತು ಸತ್ಯ ಅನ್ನುವಂಥ ಸಂಶಯ ಮತ್ತೆ ಎಂದು ಹುಟ್ಟಬಾರದು. ಹಂಗ ಬೇರು ಸಹಿತ ಕಿತ್ತಿ ಹಾಕುವಂಗ ನೀವು ಸಿದ್ಧಾಂತ ಅರ್ಥವನ್ನೇ ನನಗೆ ಹೇಳಬೇಕು. ಮತ್ತೆ ಅಪಸಿದ್ಧಾಂತ ಆಗಬಾರ್ದು. ನೀ ಹೇಳಬೇಕು ಮತ್ತೆ ನಾ ಕೇಳಬೇಕು, ಮತ್ತೆ ನೀ ಹೇಳಬೇಕು ನಾ ಕೇಳಬೇಕು. ಇದು ಸಿದ್ಧಾಂತ ಆಯ್ತು, ಅನುಭವಕ್ಕೆ ಬರಬೇಕು ನೋಡು. ಹಂಗ ಹೇಳಬೇಕು ಎಂದು ಶಿಷ್ಯ ಗುರುಗಳನ್ನ
ಪ್ರಾರ್ಥನೆಯನ್ನು ಮಾಡಿಕೊಂಡ ಅಂತ ಇಲ್ಲೇನಾಯ್ತು. ಪ್ರಶ್ನೆ ನಿರೂಪಣೆ 7ನೇ ಸೂತ್ರದಲ್ಲಿ ಪ್ರಶ್ನೆಯನ್ನ ಕೇಳಿಕೊಂಡ, ಭಿನ್ನಯಿಸಿಕೊಂಡನು ಆ ಶಿಷ್ಯ ಆ ಗುರುವಿನಲ್ಲಿ ಅಂತಕ್ಕಂಥ ಮಾತಿಗೆ 7ನೇ ಸೂತ್ರ ಮುಗಿತು. 71 ನುಡಿಗಳು ಇಲ್ಲಿಗೆ ಆದವು. ನಾಳೆ ದಿನ ಗುರುಗಳು ಈ ಶಿಷ್ಯ ಮಾಡದ ಎಲ್ಲ ಪ್ರಶ್ನೆಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ಅವನಿಗೆ ಪುನಃ ಸಂಶಯ ಬರದೇ ಇರುವಂಥ ಅನಂತ ರೀತಿಯ ಉಪಮಾನಗಳನ್ನು ನಾಳೆಯಿಂದ ಹೇಳೋರು ಪ್ರಾರಂಭ ಆಗ್ತಾರೆ. ಇಲ್ಲಿಗೆ ಸಮಯ ಆಗ್ಯದ. ನಾವು ಕೂಡ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳಿ ಧನ್ಯರಾಗೋಣ ಅನ್ನುವಂಥ ಮಾತಿಗೆ ಮಂಗಲವನ್ನು ಪ್ರಾರಂಭ ಮಾಡಿ. ಗುರುವಿನ ಮೇಲೆ ಶಿವ ಸಾಮನ ಮೇಲೆ ಹೂವಾಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಮನ ಮೇಲೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಮನ ಮೇಲೆ ಹೂವಾಸೂರಾಡಿರೆ. ಹುಟ್ಟಿದ ಕ್ಷಣ ಬಂದು ಹೂವಾಸೂರಾಡಿರೆ. ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವಾಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಮನ ಮೇಲೆ ಒಳವರಗನ್ನದೆ ಒಳಬಾಚಿ ಜ್ಯೋತಿಗೆ ಒಳವರಗನ್ನದೆ ಒಳಬಾಚಿ ಜ್ಯೋತಿಗೆ ಬೆಳಗು ಪ್ರಕಾಶನ ತಿಳಿದ ಮೈಮಾನ ಮ್ಯಾಲ ಹೂವಾಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಮನ ಮೇಲೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಸ್ಥಳ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವಾಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಮನ ಮೇಲೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಸದ್ಗುರುವಿನ ಮೇಲೆ ಶಿವ ಸಾಮನ ಮೇಲೆ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮ ಉಚ್ಚಾರವ ಮಾಡಿಸಿದೆ ಗುರುವರ ಉಚ್ಚಾರವ ಮಾಡಿಸಿದೆ ಶ್ಯಾಮದಾಮ ಶ್ರೀರಾಮ ಅಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ
ರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಮಬಿಂದು ಕಲಾದೈವಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಮುಕ್ತ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅರವಿಂದ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ